ಕತೆ. ಹ್ಮ್. ಪಿತೃದೇವತೆಗಳು ಹೇಗಾದ್ರು ಅಂತ. ಹ್ಮ್. ಹಿಂದೊಮ್ಮೆ ಈ ದೇವತೆಗಳನ್ನೆಲ್ಲ ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರಂತೆ. ಹ್ಮ್. ಸೃಷ್ಟಿ ಮಾಡಿ ಅವರಿಗೆ ಒಂದೊಂದು ಕೆಲಸವನ್ನ ಕೊಟ್ರು. ನೀವು ಇಂತಿಂತ ಕೆಲಸವನ್ನ ಮಾಡ್ಕೊಂಡು ದೇವರ ಆರಾಧನೆಯನ್ನು ಮಾಡ್ಕೊಂಡು ಇರಿ ಅಂತ. ದೇವತೆಗಳು ಅದನ್ನು ಮರೆತು ಐಷಾರಾಮ ಜೀವನದಲ್ಲಿ ತೊಡಗಿಬಿಟ್ರಂತೆ. ಹ್ಮ್. ಲಕ್ಸುರಿಯಸ್ ಲೈಫ್. ಹ್ಮ್. ದೇವತೆಗಳು ಅದನ್ನ ಕಂಡು ಚತುರ್ಮುಖ ಬ್ರಹ್ಮನಿಗೆ ಸಿಟ್ಟು ಬಂತು. ಸಿಟ್ಟು ಬಂದು ಶಾಪ ಕೊಟ್ಟ. ನೀವು ಎಲ್ರು ಸಂಪೂರ್ಣ ದಡ್ರಾಗಿ ಹೋಗಿ. ಹ್ಮ್. ಹ್ಮ್. ದೇವತೆಗಳು ಆ ಶಾಪ ಸಿಕ್ಕಿದ ಮೇಲೆ ಬಹಳ ಅವರಿಗೆ ದುಃಖ ಆಯ್ತು. ಹ್ಮ್. ಅಯ್ಯೋ, ಆಮೇಲೆ ಪಶ್ಚಾತ್ತಾಪ ಆಯ್ತು, ನಾವ್ ಈ ರೀತಿ ತಪ್ಪು ಮಾಡ್ಬಿಟ್ವಲ್ವಾ ಅಂತ. ಬಂದು ಚತುರ್ಮುಖ ಬ್ರಹ್ಮನ ಹತ್ರನೇ ಕೇಳಿದ್ರು, ಹ್ಮ್. ಈ ರೀತಿ ನಮ್ಮಿಂದ ತಪ್ಪಾಗಿ ಹೋಗಿದೆ, ಏನ್ ಮಾಡೋಣ ಅಂತ. ಅದಕ್ಕೆ ನೀವು ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು. ಅಂದ್ರೆ ಮಾಡಿದ ಏನ್ ಪಾಪ ಮಾಡಿದ್ದೇವೆ ಆ ಪಾಪನ ಕಳ್ಕೊಳ್ಳಿಕ್ಕೆ ನಾವು ಮಾಡುವಂತಹ ಕರ್ಮ ಪ್ರಾಯಶ್ಚಿತ್ತ ಅನ್ನೋದು. ಏನ್ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಕೇಳಿದ್ರು ದೇವತೆಗಳು. ಹ್ಮ್. ನಿಮ್ ಮಕ್ಳ ಹತ್ರ ಹೋಗಿ ಕೇಳಿ ಅಂತ ಹೇಳಿದ್ರು. ಹ್ಮ್. ಅದಕ್ಕೆ ಆ ಬ್ರಹ್ಮನ ಆದೇಶದಂತೆ ಆ ದೇವತೆಗಳು ತಮ್ಮ ಮಕ್ಕಳ ಹತ್ರ ಬಂದು ಕೇಳಿದ್ರು, ಹ್ಮ್. ಇವಾಗ ನಾವ್ ಏನ್ ಮಾಡ್ಬೇಕು ಪ್ರಾಯಶ್ಚಿತ್ತ ಅಂತ. ಮಕ್ಕಳು ತಮ್ಮ ತಂದೆಯಂದಿರಿಗೆಲ್ಲ ಬೋಧಿಸಿದ್ರು ದೇವತೆಗಳಿಗೆ. ಬೋಧಿಸಿ ಕಡೆಗೆ ಓ ನನ್ನ ಮಕ್ಕಳೇ ಅಂತ ಹೇಳಿದ್ರು. ಹ್ಮ್. ಯಾರಂತ ಹೇಳಿದ್ರ ಮಕ್ಕಳು ತಂದೆಯಂದಿರಿಗೆ. ತಂದೆಯರಿಗೆ. ಇದು ತಂದೆಯಂದಿರಿಗೆ ದೇವತೆಗಳಿಗೆಲ್ಲ ಬಹಳ ಅವಮಾನ ಆಯ್ತು. ಹ್ಮ್. ನಮ್ಮ ಮಕ್ಕಳು ನಮ್ಮನ್ನ ಓ ನನ್ನ ಮಕ್ಕಳೇ ಅಂತ ಕರೆಯುವುದ ಅಂತ. ಹ್ಮ್. ಅವ್ರು ಬಂದು ಚತುರ್ಮುಖ ಬ್ರಹ್ಮದೇವರ ಹತ್ರ ಹೇಳಿದ್ರು, ಈ ರೀತಿ ನಮ್ಮ ಮಕ್ಕಳು ನಮ್ಮನ್ನು ಓ ನನ್ನ ಮಕ್ಕಳೇ ಅಂತ ಕರಿತಾ ಇದ್ದಾರೆ ಹಾಗೆ ಅಂತ. ಅದಕ್ಕೆ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ಸರಿ ಅವರು ಹೇಳಿದ್ದು ಅಂತ. ಹ್ಮ್. ಯಾಕಂತ ಹೇಳಿದ್ರೆ ನಿಜವಾಗ್ಲೂ ತಂದೆಯ ಸ್ಥಾನದಲ್ಲಿ ಯಾರು ನಿಲ್ತಾರೆ ಅಂತ ಹೇಳಿದ್ರೆ ಜನ್ಮ ಕೊಟ್ಟವರು ಮಾತ್ರ ಅಲ್ಲ, ಮತ್ತೆ ಯಾರು ಜ್ಞಾನ ಕೊಡ್ತಾನೆ ಜ್ಞಾನ ಕೊಡುವವರು ಕೂಡ ತಂದೆಯ ಸ್ಥಾನದಲ್ಲಿ ಇರ್ತಾರೆ. ಹ್ಮ್. ಹ್ಮ್. ನಿಮಗೆ ಯಾವ ರೀತಿ ಪ್ರಾಯಶ್ಚಿತ್ತ ಮಾಡಬೇಕು ಅಂತ ತಿಳಿಸಿದವರು ಯಾರು ಅಂದ್ರೆ ನಿಮ್ಮ ಮಕ್ಕಳು. ಅಂದ್ರೆ ನಿಮಗೆ ಜ್ಞಾನ ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರು ನಿಮ್ಮ ಪಿತೃಗಳ ಸ್ಥಾನದಲ್ಲಿ ನಿಂತರು. ಹ್ಮ್. ಹ್ಮ್. ಅದಕ್ಕಾಗಿ ನಿಮ್ಮನ್ನು ಓ ನನ್ನ ಮಕ್ಕಳೇ ಅಂತ ಹೇಳಿದ್ದು. ಇವತ್ತಿನಿಂದ ನೀವು ಅವರನ್ನ ಪಿತೃಗಳು ಅಂತ ಆರಾಧನೆ ಮಾಡ್ತೀರಿ ಅಂತ ಹೇಳ್ತಾರೆ. ಆ ಮಕ್ಕಳಿಗೆ ತಂದೆ ಅಂದ್ರೆ ಪಿತೃಗಳು. ಹೀಗೆ ಪಿತೃಗಳ ಒಂದು ಆರಾಧನೆ, ಪಿತೃಗಳ ಒಂದು ಗಣ ಬಂತು. ಹ್ಮ್. ಇದು ಪಿತೃದೇವತೆಗಳು ಅಂತ ನಾವಿವರನ್ನ ಪಿತೃದೇವತೆಗಳು ಅಂತ ಕರೀತಾರೆ. ಅವರ